ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಅಂದಾಗ ಅವರ ದಾಂಪತ್ಯ ಜೀವನ ಸರ್ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಿಚ್ಛೇದನ ಆಗ್ತವೆ. ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲ. ಒಬ್ಬರು ಆ ಕಡೆ ಪೂರ್ವಕ್ಕಿದ್ರೆ ಇನ್ನೊಬ್ರು ಪಶ್ಚಿಮ ಅನ್ನೋದ್ರ ನಡುವೆ 72 ವರ್ಷ ದಾಂಪತ್ಯ ಜೀವನ ನಡೆಸ್ತಾರೆ ಅನ್ನೋದಾದ್ರೆ ಸರ್ ಇವತ್ತು ದಾಂಪತ್ಯಕ್ಕೆ ಮಾದರಿ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್. ಇದಕ್ಕೆ ಕ್ರೆಡಿಟ್ ಗೋಸ್ ಟು ಇಬ್ಬರಿಗೂ ಕ್ರೆಡಿಟ್ ಹೇಳ್ತೀನಿ ನಾನು. ದೇವೇಗೌಡರು ಲಾಯಲ್ ಟು ಹಿಸ್ ವೈಫ್, ಮತ್ತೆ ಅವರು ಸಿನ್ಸಿಯರ್ ಟು ಅವರ್ ಹಸ್ಬೆಂಡ್. These are the two words I have to use. Sincere. ಅವರು ದೇವೇಗೌಡರು ಅವರು ಫಿಲಾಸಫಿಕಲ್ ಮ್ಯಾನ್. ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಆಗಿ ಒಂದು ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ಗೆ ಇವಾಗ ಹೇಳಿದಾಗ ಸರ್ ನನಗೆ ಆ ಸೆಂಟೆನ್ಸ್ನ ಅರಗಿಸ್ಕೊಳಕ್ಕಾಗ್ಲಿಲ್ಲ. ಪ್ರಧಾನಿ ಆಗಿದ್ದವರ ಧರ್ಮಪತ್ನಿ ನನಗೊಂದು ಮನೆ ಇಲ್ಲ ಅಂತ ಕೊರಗ್ತಿದ್ರು ಅನ್ನೋದು ಹೆಂಗೆ ಸರ್ ಅದನ್ನ ನಾವು ಅರಗಿಸ್ಕೊಳ್ಳೋದು? ಅಂತ ಕ್ಯಾರೆಕ್ಟರ್ ಅವರು. ಅವರು ಬೇರೆಯವರಿಗೆ ಒಂದು ಮಾದರಿಯಾಗಿ ಇರಬೇಕು ನಾನು ಅಂತ ಕ್ಯಾರೆಕ್ಟರ್ ಅವರು. ಯು ಆರ್ ಸೋ ಲಾಯಲ್ ಟು ಹರ್. ಇವ್ರು ಹೇಗೆ ಅಂದ್ರೆ ಮದರ್ ಇನ್ ಲಾ, ಈ ಒಂದು ಶಿ ಇಸ್ ಎ ಫ್ರಮ್ ಎ ವಿಲೇಜ್. ಅವ್ರು ಬರೀ ಜಸ್ಟ್ ಎಲ್ ಎಸ್ ಅಂತ ಅವಾಗ ಅವ್ರ ಟೈಮಲ್ಲಿ 8th ಸ್ಟ್ಯಾಂಡರ್ಡ್ಗೆ ಎಲ್ ಎಸ್ ಅಂತ ಲೋವರ್ ಸೆಕೆಂಡ್ರಿ ಅಂತ ಓದಿರೋದಷ್ಟೇ. ಅವರು ಬಹಳ ಈ ಪೌರಾಣಿಕ ಕಥೆಗಳನ್ನ ಕೇಳಿ ನೋಡಿ ಅದ್ರ ಬಗ್ಗೆ ಅವ್ರಿಗೆ ಬಹಳ ಬಿಲೀಫ್. ಮಾರ್ನಿಂಗ್ ಬೆಳಿಗ್ಗೆ ಎದ್ರೆ ಅವರ ಕಾಲಿಗೆ, ಅವ್ರು ಮಲಗಿದ್ದು ಸಹ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಚೆ ಬರ್ತಾ ಇದ್ದಿದ್ದ. ಅದು ಮೊದಲನೇದು. ಮತ್ತೆ ಮಾರ್ನಿಂಗ್ ಟಿಲ್ 2 o'clock, ಅದು ನೆಕ್ಸ್ಟ್ ಬರ್ತೀನಿ, 2 o'clock ಪೂಜೆ. ಒಂದು ದಿವಸನ್ನು ಅವ್ರು ಬಿಟ್ಟು ಊಟ ಮಾಡ್ತಾ ಇರ್ಲಿಲ್ಲ. ಇವರು ಅವ್ರನ್ನ ಬಿಟ್ಟು ಊಟ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಬೆಂಗಳೂರಲ್ಲಿದ್ದಾಗ, ಮನೆಯಲ್ಲಿದ್ದಾಗ, ಬೇರೆ ಊರ್ಗ್ ಹೋದಾಗ ಅದು ಆಗ್ತಾ ಇರ್ಲಿಲ್ಲ. ಇವ್ರೇನಾದ್ರು ಮೀಟಿಂಗ್ ಏನಾದ್ರು ಹೊರಗಡೆ ಹೋದಾಗ ಅದು ಆಗ್ತಾ ಇರ್ಲಿಲ್ಲ. ಮನೆಯಲ್ಲಿದ್ದಾಗ ರಾತ್ರಿ 11 ಗಂಟೆ ಆದ್ರೂ ಅವ್ರೇನಾದ್ರು ಮೀಟಿಂಗ್ ಅದು ಇದ್ರೆ ಅಲ್ಲಿವರೆಗೂ ಕಾಯ್ದು ಜೊತೆಗೆ ಊಟ ಮಾಡೋರು. ಸೊ ಅವರ ಮೈಂಡ್ ಸೆಟ್, ಅನ್ಯೋನ್ಯತೆ, ಮತ್ತೆ ಇನ್ನ ಯಾವ ವರ್ಡ್ ಯೂಸ್ ಮಾಡ್ತೀರಿ ಗೊತ್ತಿಲ್ಲ. ಹಾಗಾಗಿ ಅವರು ಒಬ್ರಿಗೊಬ್ರು ಬಿಟ್ಕೊಡೋ ಪರಿಸ್ಥಿತಿನೇ ಇರ್ಲಿಲ್ಲ. ಸೊ ಈಗಲೂ ಮೊನ್ನೆ ನನ್ನ ಆಯಸ್ಸಲ್ಲಿ ಅರ್ಧ ನೀನ್ ತಗೋಬಿಡು, ನಂದೇನ್ ಮುಂದೆ ಇದೆ, 4 ವರ್ಷ ಇದೆಯೋ 6 ವರ್ಷ ಇದೆಯೋ, ನೀನ್ ಅರ್ಧ ತಗೋಬಿಡು, ಇಬ್ರು ಒಟ್ಟಿಗೆ ಹೋಗೋಣ, ನೀನು ನನಗಿಂತ ಮುಂಚೆ ಹೋಗ್ಬೇಡ. ದೇವೇಗೌಡರ ಮಾತಾ ಈಸ್ ಪ್ರೇಯರ್. ಸೊ ಅಷ್ಟು ಅನ್ಯೂನತೆ, ಅವ್ರ ಮೇಲೆ ಒಂದು ಪ್ರೀತಿ, ಮತ್ತೆ ದೊಡ್ಡ ಸಂಸಾರ. ಇವರೇ ಸರಿ ಇರ್ಲಿಲ್ಲ ಅಂದ್ರೆ ಬೇರೆ 6 ಫ್ಯಾಮಿಲಿ, 6 ಜನ ಮಕ್ಕಳು, ಇವ್ರು ಹೇಗಿರ್ತಾರೆ? ನಾವು ಮಾದರಿ ಆಗಿದ್ರೆ ಬೇರೆಯವರು ಚೆನ್ನಾಗೇ ಇರ್ತಾರೆ. ಅವ್ರ ಫ್ಯಾಮಿಲಿಯಲ್ಲಿ ಎಲ್ರು ಚೆನ್ನಾಗಿದೆ. ಯಾವುದೇ ಒಂದು ಇಲ್ಲಿವರೆಗೆ ಕ್ಯಾಶುಯಾಲಿಟಿ ಆಗಿಲ್ಲ. ಫಸ್ಟ್ ಇದೆ ಕ್ಯಾಶುಯಾಲಿಟಿ ಅಂದ್ರೆ ಮನೆಯಲ್ಲಿ ಸಾವಾಗಿರೋದು, ಇದೇ ಫಸ್ಟ್ ಸಾವು ಮನೆಯಲ್ಲಿ.